ನಮಸ್ಕಾರ. ಕ್ರೇಜಿ ಫುಡ್‌ಗೆ ಸ್ವಾಗತ. ನಾನು ರೇಣುಕಾ. ನೋಡಿ ನಾನೊಂದು ಸೂಪರ್ ಆಗಿರೋ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಉತ್ತರ ಕರ್ನಾಟಕದ ತುಂಬ ಸ್ ಇಷ್ಟಪಡೋವಂಥ ಸ್ಪೆಷಲ್ ರೆಸಿಪಿ. ಬದನೇಕಾಯಿ ಗ್ರೇವಿ ಮತ್ತು ಜೋಳದ ರೊಟ್ಟಿ. ಬದನೇಕಾಯಿ ಗ್ರೇವಿನ ಹೇಗೆ ಮಾಡೋದು ಅಂತ ನಾನಿವಾಗ ವಿಡಿಯೋ ಮಾಡ್ತಿದ್ದೀನಿ. ನೋಡಿ 4 ಬದನೇಕಾಯಿನ ಒಂದು ಬದನೇಕಾಯಿನಲ್ಲಿ 4 ಪೀಸ್ ಮಾಡಬೇಕು. ಆ ಥರ ಕಟ್ ಮಾಡಿಕೊಂಡು ಇದು ಸೇಮ್ ಬದನೇಕಾಯಿ ಇದು ಮಾಡ್ತಾರಲ್ವಾ, ಏನದು ಬದನೇಕಾಯಿ ಎಣ್ಗಾಯಿ ಮಾಡ್ತಾರಲ್ವ, ಅದೇ ಟೇಸ್ಟೇ ಕೊಡುತ್ತೆ, ಸೇಮ್ ಟು ಸೇಮ್. ಇವಾಗ ನಾನು ಒಂದು ನಾಟಿ ಟೊಮೊಟೊನ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊತಾ ಇದ್ದೀನಿ. ಇದು ಸುಮ್ಮನೆ ಒಂದು ಟೊಮೊಟೊ ಹಾಕ್ಬೇಕಷ್ಟೇ, ಆಮೇಲೆ ಹುಣಸೆ ಹುಳಿ ಹಾಕಬೇಕಾಗುತ್ತೆ. ಸೊ ಅದಕ್ಕೆ ಒಂದೇ ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು 2 ಈರುಳ್ಳಿನ ಸೇಮ್ ಬದನೇಕಾಯಿ ಟೊಮೊಟೊ ಯಾವ ಥರ ಕಟ್ ಮಾಡ್ಕೊಂಡಿದ್ವೋ ಅದೇ ಥರ ಕಟ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ದಯವಿಟ್ಟು ಲೈಕ್ನ ಕೊಡ್ತಾ ಇಲ್ಲ, ಪ್ಲೀಸ್ ಲೈಕ್ ಕೊಡಿ. ಮುಂದಿನ ವಿಡಿಯೋ ಮಾಡೋದಕ್ಕೆ ನಮಗೂ ಹೆಲ್ಪ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ನಾನು ಎಲ್ಲನೂ ಉದ್ದುದ್ದ ಪೀಸ್ ಮಾಡಿಟ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು, ಹುಣಸೆ ಹುಳಿ ಗಾತ್ರದಷ್ಟು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ನೆನೆಸಿದ್ದೀನಿ. ಸೊ ಇದಾದಮೇಲೆ ಬಾಣಲಿ ಇಟ್ಟಿದ್ದೀನಿ, ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ. ಇದಾದಮೇಲೆ ನಾನೇನು ಬದನೇಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ವ, ಸೊ ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು. ಸೊ ನಾವು ಉಲ್ಟಾ ಹಾಕ್ಬಾರ್ದು, ಸೇಮ್ ಇದೇ ಮೆಥಡಲ್ಲಿ ಹಾಕಬೇಕಾಗುತ್ತೆ. ಸೊ ಎಲ್ಲನೂ ನಾವು ಈ ಥರ ಹಾಕ್ಕೊಂಬಿಟ್ಟು ಒಂದು 2 ಸೆಕೆಂಡು ಸುಮ್ಮನೆ ಹಂಗೆ ಫ್ರೈ ಆಗೋದಕ್ಕೆ ಬಿಟ್ಬಿಡಬೇಕು. ನೋಡಿ ಎಲ್ಲನೂ ಅದೇ ಸೇಮ್ ಮೆಥಡಲ್ಲೇ ಹಾಕ್ತಿದ್ದೀನಿ. ಸೊ ಯಾಕಂದರೆ ಕೆಳಗಿನ ಭಾಗ ಸ್ವಲ್ಪ ಬೇಯಬೇಕಾಗುತ್ತೆ, ಅದು ಸಿಪ್ಪೆ ಇರುತ್ತಲ್ವ, ಸೊ ಅದು ಬೇಯಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಮೇಲೆ ಅರಿಶಿನ ಹಾಕ್ಕೊಂಡ್ರೆ ಒಳ್ಳೆಯದು. ಇದಾದಮೇಲೆ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಬೇಕು, ಅದಕ್ಕೆ ಒಂದು 2 ಸೆಕೆಂಡ್ ಬಿಟ್ಟು ಈರುಳ್ಳಿ ಹಾಕ್ಕೋಬೇಕಾಗುತ್ತೆ. ನೋಡಿ ಎಲ್ಲ ಈರುಳ್ಳಿನ ಮೇಲೆ ಹಾಕಿದ್ದೀನಿ. ಇದಕ್ಕೆ ಈ ಮಿಶ್ರಣಕ್ಕಷ್ಟೇ ಉಪ್ಪು ಹಾಕಬೇಕು, ಯಾಕಂದರೆ ಇದು ಸ್ವಲ್ಪ ತರಕಾರಿ ಬೇಗ ಬೇಯುತ್ತೆ ಮತ್ತು ತರಕಾರಿ ಹಿಡ್ಕೊಳ್ಳುತ್ತೆ ಸ್ವಲ್ಪ ಉಪ್ಪನ್ನ, ಹಾಗಾಗಿ ಟೇಸ್ಟು ಸೂಪರಾಗಿರುತ್ತೆ. ಸೊ ನೋಡಿ ಇವಾಗ ನಾನು ಒಂದು 2 ಸೆಕೆಂಡ್ ಬೇಯಿಸಾದ್ಮೇಲೆ ನಾನಿವಾಗ ಕರಿಬೇವಿನ ಸೊಪ್ಪು ಮತ್ತು ಟೊಮೊಟೊನು 2 ಹಾಕ್ತಿದ್ದೀನಿ. ಇದು ಅಷ್ಟೇ ಒಂದು 2-3 ಸೆಕೆಂಡ್ ಬೇಯಬೇಕಾಗುತ್ತೆ. ನೀವೇನೇ ತರಕಾರಿಗೆ ಸ್ವಲ್ಪ ಉಪ್ಪು ಹಾಕಿಲ್ಲ ಅಂದರೆ ಸೊ ಅದು ಸಪ್ಪೆ ಅನಿಸುತ್ತೆ. ಸೊ ನೀವು ಆವಾಗಲೇ ಸ್ವಲ್ಪ ಉಪ್ಪು ಹಾಕೋಬೇಕಾಗುತ್ತೆ. ನಾನು ಹುಣಸೆ ಹಣ್ಣನ್ನ ಸ್ವಲ್ಪ ಅಂದರೆ ಚಿಕ್ಕದಾಗಿ ಹುಣಸೆ ಅಂದರೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣದು ನೆನೆಸಿಟ್ಟಿದೆ. ಸೊ ಅದನ್ನು ನಾನು ಹಾಕ್ತಿದ್ದೀನಿ, ಯಾಕಂದರೆ ಟೊಮೊಟೊ ಹಾಕಿರ್ತೀವಲ್ವ, ಸೊ ಅಷ್ಟೇ ಸಾಕಾಗುತ್ತೆ. ಇದಕ್ಕೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನು ರುಬ್ಕೊಂಬಂದಿದ್ದೆ. ಸೊ ನಿಮಗೆ ರುಬ್ಬಿರೋ ವೀಡಿಯೋ ನಾನು ತೋರಿಸಿಲ್ಲ. ಒಂದು ಸ್ವಲ್ಪ ಕಾಯಿ ತುರಿನ ರುಬ್ಬಿ ಹಾಕಬೇಕಾಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಿದೆ ಅದು. ಇದಕ್ಕೆ 1 ಸ್ಪೂನ್ ಗರಂ ಮಸಾಲ ಹಾಕ್ತಿದ್ದೀನಿ. ಸೊ ಗರಂ ಮಸಾಲ ನಿಮ್ಗೆ ಕಡಿಮೆ ಬೇಕಂದರೆ ಅರ್ಧ ಸ್ಪೂನ್ ಹಾಕ್ಕೋಬೋದು. ಇದಕ್ಕೊಂದು ಸ್ವಲ್ಪ ಸಾಂಬಾರು ಪೌಡ್ರು, 1 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕ್ತಿದ್ದೀನಿ. ಇದಾದಮೇಲೆ ಒಂದು ಅರ್ಧ ಸ್ಪೂನು ನಾನು ಧನಿಯಾ ಪೌಡ್ರ್ ಹಾಕ್ತಿದ್ದೀನಿ. ಮತ್ತು ಒಂದು 2 ಸ್ಪೂನು ಈ ಕಡಲೆ ಬೀಜ ಮತ್ತು ಹುಚ್ಚೆಳ್ಳನ್ನ ಎರಡನ್ನೂ ನಾನು ಪೌಡ್ರ್ ಮಾಡಿ ಇಟ್ಕೊಂಡು ಅದರಲ್ಲಿ ಎಳ್ಳು ಅದೆಲ್ಲ ಹಾಕಿ ಪೌಡ್ರ್ ಮಾಡಿ ಇಟ್ಕೊತೀನಿ. ಸೊ ಅದನ್ನು ನಾನು ಹಾಕಿದ್ದೀನಿ. ಸೊ ಅದು ಹಾಕಿದ್ರೇ ಸಖತ್ತಾಗಿ ಟೇಸ್ಟ್ ಬರೋದು. 1 ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಬೆಲ್ಲ ಹಾಕಬೇಕಾಗುತ್ತೆ. ಬೆಲ್ಲ ಏನಕ್ಕಪ್ಪ ಅಂದರೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅದು. ಸೊ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕಾಗುತ್ತೆ. ನೋಡಿ ಇವಾಗ ಗ್ರೇವಿ ಚೆನ್ನಾಗಿ ಬೆಂದಿದೆ, ರೆಡಿಯಾಗಿದೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.